ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಾಯ್ಸ್ ಕೊಡ್ತಾ ಇಲ್ಲ, ಪಕ್ಷಿಗಳು ಸೌಂಡು ತುಂಬ ಚೆನ್ನಾಗಿತ್ತು. ಹಾಗಾಗಿ ಹೋದ ವರ್ಷದಲ್ಲೆಲ್ಲ ದಾಸವಾಳ ಗಿಡದಲ್ಲಿ ಬಂದು ಮರಿ ಹಾಕೋಗಿ ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿತ್ತು. ಈ ಸರಿ ಈ ಪಕ್ಷಿಗಳು ಅಲ್ಲ, ಇದು ಗುಬ್ಬಿಗಳು. ಆಚೆ ಸರಿ ಬಂದಿದ್ದು ಬೇರೆ ಚಿಟ್ಟು ಗುಬ್ಬಿ ಅಂತಾರೆ, ಆ ಥರ ಬಂದು ಮರಿ ಮಾಡೋಗಿತ್ತು. ಈ ಸರಿ ಈ ಥರ ಗುಬ್ಬಿಗಳು ತುಂಬ ಬರ್ತಾಯಿತ್ತು. ಹಾಗಾಗಿ ಒಂದು ಕಾಟನ್ ಬಾಕ್ಸ್ ಇತ್ತಲ್ಲ, ಅದನ್ನ ಇಟ್ಬಿಟ್ಟು ಅಕ್ಕಿಗಳೆಲ್ಲ ಇಟ್ಟು ಅಕ್ಕಿ ಹಾಕಿದ್ದೆ. ಹಂಗಾಗಿ ತುಂಬ ಅವೆಲ್ಲ ತಿನ್ನೋಕ್ಕೆಲ್ಲ ಎಷ್ಟೊಂದು ಬರ್ತಾಯಿತ್ತು. ಹಂಗಾಗಿ ಅದನ್ನು ವೀಡಿಯೋ ತಗೊಂಡು ಇಲ್ಲಿ ನೋಡ್ಬೋದು. ನಾನು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕಿದ್ದೀನಿ, ಸ್ವಲ್ಪ ಸಂಜೆ ತನಕನಾದರೂ ಇರಲಿ ಅಂತ. ಯಾಕೆಂದರೆ ಮಕ್ಕಳು ಬೇಗ ಅಳಿಸ್ಬಿಡ್ತಾರೆ, ಇವತ್ತು ಹಬ್ಬ ಅಲ್ವಾ, ಮಾರಮ್ಮನ ಹಬ್ಬ, ಸ್ವಲ್ಪ ಇರಲಿ ರಂಗೋಲಿ ಅಂತ ಹೇಳ್ಬಿಟ್ಟು ಈ ಥರ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಹಾಕಿದ್ದೆ. ಇಲ್ಲಿ ನೋಡ್ಬೋದು ಹೊರಗಡೆ ಈ ರೀತಿಯಾಗಿ ಇದೆಲ್ಲ ಏನು ಚುಕ್ಕಿಲ್ಲ, ಹಾಗೆ ರೌಂಡ್ ಸರ್ಕಲ್ ಹಾಕೋದು. ಎಷ್ಟು ದೊಡ್ಡದ ಬೇಕಾದರೂ ನಾವು ಡಿಸೈನ್ ಬೇಕಾದರೂ ಹಾಕ್ಬೋದು. ಇದಂತೂ ತುಂಬ ಇಷ್ಟ. ಆಮೇಲೆ ಬೇಗ ಕೂಡ ಆಗಿಬಿಡುತ್ತೆ. ಕಲರ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರೆಲ್ಲ ಹಾಕೋಕ್ಕೋಗಿಲ್ಲ. ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ನೋಡ್ಬೋದು. ಇದು ಶಿವಮೊಗ್ಗ ಮಾರಮ್ಮನ ಹಬ್ಬ. ಇದು ಹಬ್ಬ ತಿನ್ನೋದು ವೀಡಿಯೋಸ್ ಅದು ತುಂಬ ಚೆನ್ನಾಗಿತ್ತು ಮಾರಮ್ಮ ಅಂತೂ. ಇದಕ್ಕಿಂತ ಮೊದಲು ಹಾಕಿದ್ನಲ್ವ ಆ ವಿಡಿಯೋ, ಇದು ಕಂಟಿನ್ಯೂ ಅಂತ ಹಾಕಿದ್ನಲ್ವ, ಅದರಿಂದ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗಿರೋದು ಇದು. ಯಾರ್ಯಾರು ಮೊದಲು ಹಾಕಿರೋ ವಿಡಿಯೋ ನೋಡಿಲ್ಲ, ಅದನ್ನ ಹೋಗ್ಬಿಟ್ಟು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದು ಮಂಗಳವಾರ ರಾತ್ರಿ ಬಂದುಬಿಟ್ಟು ನಾವು ಸ್ವೀಟ್ ಮಾಡಿದ್ವಿ, ಕರ್ಗಡ್ ಮಾಡಿದ್ದಲ್ವ, ಅದನ್ನು ಆಚೆ ಸರಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದು ಬೆಳಗ್ಗೆ ಬಂದುಬಿಟ್ಟು ಟಿಫನಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಸ್ವಲ್ಪ ಈರುಳ್ಳಿ ವಡೆ ಮಾಡು ಅಂತ ಹೇಳಿದ್ರು. ಹಂಗಾಗಿ ಸ್ವಲ್ಪ ಚಿತ್ರಾನ್ನ ಜೊತೆಗೆ ಮಾಡ್ಕೊಂಡಿದ್ದೆ. ಯಾವಾಗಲೂ ಸಾಮಾನ್ಯವಾಗಿ ಅವರು ಬೆಳಗ್ಗೆ ಟೈಮಲ್ಲೆಲ್ಲ ವಡೆ ಕೇಳಲ್ಲ. ಈ ಸರಿ ಏನಾಯಿತು, ಪರವಾಗಿಲ್ಲ ಸ್ವಲ್ಪ ಮಾಡು ಚಿತ್ರಾನ್ನ ಜೊತೆಗೆ ಅಂತ ಹೇಳಿದ್ರು. ಹಾಗೆ ವಡೆ ಮಾಡ್ಕೊಂಡ್ವಿ. ರಾತ್ರಿ ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ವಲ್ಲ, ನಾನು 4 ಗಂಟೆಗೆ ಬಂದು ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಬಂದುಬಿಟ್ಟು ಮತ್ತು ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಉಜ್ಜಿಡ್ಕೊಂಡಿದ್ವಿ. ಉಜ್ಜಿಡ್ಕೊಂಡು ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು, ನಾನು ನಮ್ಮ ಅತ್ತೆ ಮಕ್ಕಳದೆಲ್ಲ ತಿಂಡಿ ತಿಂದ್ಕೊಂಡ್ರು. ಅವರಂತೂ ಮಕ್ಕಳು ಸಡಗರ ಹಬ್ಬ ಅಂತ ಅಂದರೆ ತಿನ್ನೋಕ್ಕೂ ಬೇಡ ಏನೂ ಬೇಡ, ಆ ಥರ ಆಟ ಆಡ್ತಿರ್ತಾರೆ ಮಕ್ಕಳು. ನಾವು ತಿಂಡಿ ತಿನ್ಕೊಂಡು ಆಮೇಲೆ ಉಜ್ಜಿಬಿಟ್ಟು ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಫಸ್ಟೇ ತಿಂದ್ಕೊಡಿ. ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು 10:30 10:45 ಇದೆ ಅಂತ ಅನಿಸುತ್ತೆ. ಮಕ್ಕಳೆಲ್ಲ ಕೂತ್ಕೊಂಡು ಕಾರ್ಟೂನ್ ಹಾಕೊಂಡು ನೋಡ್ತಾಯಿದ್ರು. ಹಾಗೆ ಇಲ್ಲಿ ಊರ ಹಬ್ಬ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಮೆರವಣಿಗೆ ಹೋಗ್ತಾ ಇತ್ತು. ಕಾಣಿಸುತ್ತಲ್ಲ ನೀಟಾಗಿ. ಕಟ್ಟಿ ತೆಗಿಯೋ. ಇದು ಬಂದುಬಿಟ್ಟು ನಮ್ಮ ಏರಿಯಾದಲ್ಲಿ ಕರಿಯಮ್ಮನ ಹಬ್ಬ ಅಂತ ಮಾಡ್ತಾರೆ. ಅವರು ಬೇಯಿ ಸೊಪ್ಪು ಉಡ್ತಾರಲ್ಲ, ಅವ್ರ ಮನೇಲಿ ಯಾರು ಉಡ್ತಾರೆ ಅವ್ರನ್ನ ಬಂದುಬಿಟ್ಟು ಈ ಥರ ತಮಟೆ ಬರ್ಸ್ಕೊತ ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲ
ರಾತ್ರಿ ಪಲ್ಲಕ್ಕಿ ಮೆರವಣಿಗೆ ಬಂದಿತ್ತಲ್ಲ, ರಾತ್ರಿ ಎಲ್ಲ ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂಬರ್ತಾರೆ. ಬೆಳಿಗ್ಗೆ ಆದರೆ ಇಲ್ಲಿ ಯಾರಾದರೂ ಬೇಯಿ ಸೊಪ್ಪು ಇಟ್ಟಿರ್ತಾರಲ್ಲ ಅವ್ರನ್ನೆಲ್ಲ ಈ ಥರ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ಮನೆಗೆ ಬಂದುಬಿಟ್ಟು. ಅಲ್ಲಿಂದ ಹೋಗಿ ಕೆಂಡ ತುಳಿತಾರೆ. ಕೆಂಡ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಆದರೆ ಈ ಊರಲ್ಲಿರೋರು ಕೆಲವರು ಮಾರಮ್ಮನ ಹಬ್ಬ ಮಾಡ್ತಾರೆ, ಇನ್ನು ಕೆಲವರು ಕರಿಯಮ್ಮನ ಹಬ್ಬ ಮಾಡ್ತಾರೆ. ಜಾಸ್ತಿ ಮಾಡಿರೋರಲ್ಲಿ ಊರು ಅಂತ ಏನಿದೆ ಅವರೆಲ್ಲ ಕರಿಯಮ್ಮನ ಹಬ್ಬ ಅಂತ ಮಾಡೋದು. 5 ವರ್ಷಕ್ಕೊಂದು ಹಬ್ಬ ಇದು. ಅವತ್ತಿನ ದಿನವೇ ಮಾರಮ್ಮನ ಹಬ್ಬ ಮಾಡಿರೋದು. ನಾವೆಲ್ಲ ಮಾರಮ್ಮನ ಹಬ್ಬ ಮಾಡಿರೋದು, ಅವರೆಲ್ಲ ಕರಿಯಮ್ಮನ ಹಬ್ಬ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ನಾವು ಈ ಹಬ್ಬನ ಮಾಡೋದಿಲ್ಲ, ಯಾಕೆಂದರೆ ನಮ್ಮ ಮಾವ ತೀರ್ಕೊಂಡಿನೂ 1 ವರ್ಷ ಆಗಿರಲಿಲ್ಲ. ಹಂಗಾಗಿ ಹಬ್ಬ ಎಲ್ಲ ಮಾಡಿಲ್ಲ ಈ ಸರಿ. ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ ನಾವು. ಆದರೆ ಈ ಕೇರಿಯಲ್ಲೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ. ಹಾಗೂ ನಾವು ಬಿಡಬಾರ್ದಲ್ಲ ಅಂತೇಳ್ಬಿಟ್ಟು ಹಾಗೆ ಮನೇಲಿ ಊಟ ಮಾಡ್ಕೊಳ್ಳೋದು, ಪೂಜೆ ಮಾಡೋದು, ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಷ್ಟೇ. ತುಂಬ ಜನ ಎಲ್ಲರ ಮನೇಲಿ ನೆಂಟರು ಬಂದಿರ್ತಾರೆ. ನನಗೂ ನೋಡಿ ಒಂಥರ ಬೇಜಾರಾಗ್ಬಿಡೋದು. ಹಾಗಾಗಿ ನನ್ನ ತಂಗಿ ಕರೆದಿದ್ದೆ, ಅವರು ಬಂದಿದ್ದರು. ತಂಗಿ ಮಗ ಇಬ್ಬರೇ ಬಂದಿದ್ದು. ಯಾರಿಗೂ ಒಬ್ರು ಹೇಳಿದ್ರೆ ಒಬ್ಬರು ಅನಿಸುತ್ತೆ. ಹಾಗಾಗಿ ಅವ್ರಿಗೂ ಗೊತ್ತು ನಾವೆಲ್ಲ ಹಬ್ಬ ಮಾಡಲ್ಲ ಅಂತ. ಹಂಗಾಗಿ ಯಾರನ್ನೂ ಕರೆಯೋಕ್ಕೆ ಹೋಗಿಲ್ಲ. ಒಬ್ಬರು ಬಂದಿದ್ದರು. ಇವರು ಬಂದುಬಿಟ್ಟು ನಾವು ಕರ್ಗಡಬೆಲ್ಲ ಮಾಡಿದ್ನಲ್ವ, ಅದನ್ನೆಲ್ಲ ಮಕ್ಕಳಿಗೆ ಮಧ್ಯಾಹ್ನ ಊಟ ಇದ್ದಿದ್ದು. ಅಂದರೆ ಇವ್ರು ಬರೋದಷ್ಟೊತ್ತಿಗೆ 1 ಗಂಟೆ ಆಯಿತು ಅನಿಸುತ್ತೆ. 1 ಗಂಟೆ 1:15 ಅವ್ರು ಬರೋಷ್ಟರಲ್ಲಿ ನಾನೆಲ್ಲ ಮಾಡಿಟ್ಬಿಟ್ಟಿದ್ದೆ. ನಮ್ಮ ಅತ್ತೆ ಸ್ವಲ್ಪ ಉಜ್ಕೊಟ್ರು. ಬೇಡ ಅಂದರೆ ಕೇಳಲ್ಲ, ಉಜ್ಕೊಡ್ತೀನಿ ಅಂತೇಳಿ ಬಂದುಬಿಟ್ಟು ಸ್ವಲ್ಪ ಟೇಬಲ್ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ಉಜ್ಕೊಟ್ರು ಅವರು. ನಾನು ಸ್ವಲ್ಪ ಹೊತ್ತು ಕಟ್ಟೋದು, ಸ್ವಲ್ಪ ಹೊತ್ತು ಉಜ್ಜೋದು ಈ ಥರ ಮಾಡಿಕೊಂಡು ಸ್ವಲ್ಪ ಹೇಗೋ ಮಾಡಿ ಮುಗಿಸ್ಕೊಂಡ್ವಿ. ಈ ತಟ್ಟೊಳಗೆ ಒಬ್ಬರೇ ಮಾಡ್ಬೋದು, ಈ ಕರ್ಗಡಬಿದೆಯಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಆದರೆ ತಿನ್ನೋಕೆ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಬೇಗ. ಹಾಗಾಗಿ ಕರ್ಗಡಬು ಮಾಡಿದೆ. ಇದು ಬಂದುಬಿಟ್ಟು ಬುಧವಾರ ಅಲ್ವಾ ಮಾರಮ್ಮಂದು ಹಬ್ಬ. ನೆನ್ನೆ ಸ್ವೀಟ್, ಇವತ್ತು ಖಾರ ಅಂತೇಳಿ ಮಾಡಿರೋದು. ಹಂಗಾಗಿ ಇಲ್ಲಿ ಸ್ವಲ್ಪ ಚಿಕನ್ನು ಸ್ವಲ್ಪ ಮಟನ್ 2 ತರಿಸಿದ್ದೆ. ಯಾಕೆಂದರೆ ನಮ್ಮ ಮನೇಲಿ ಮಕ್ಕಳು ಮಟನ್ ಎಲ್ಲ ತಿನ್ನಲ್ಲ. ಚಿಕ್ಕವನು ಬಂದುಬಿಟ್ಟು ಚಿಕನ್ನೇ ಇಷ್ಟಪಡ್ತಾನೆ. ಹಂಗಾಗಿ ಯಾವುದಾದ್ರೂ ತಿನ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಎರಡನ್ನೂ ಸ್ವಲ್ಪ ತರಿಸಿದ್ದೆ. ಇಲ್ಲಿ ಬಂದುಬಿಟ್ಟು ನನ್ನ ತಂಗಿ ಚಿಕನ್ನೇ ಒಗ್ಗರಣೆ ಮಾಡ್ತಾಯಿದ್ಲು. ತುಂಬ ಎಲ್ಲ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಬೇರೆ ಟೈಮಲ್ಲಿ ಮಾಡಿ ತೋರಿಸ್ಬೋದು. ಈ ಟೈಮಲ್ಲೆಲ್ಲ ಮಾಡೋದಷ್ಟೊತ್ತಿಗೆ ಆಗೋಲ್ಲ. ಮಕ್ಕಳು ಬೇರೆಲ್ಲ ಇದ್ದಾರಲ್ಲ, ಹಾಗಾಗಿ ಇಲ್ಲಿ ಈರುಳ್ಳಿನೆಲ್ಲ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಳು. ಇದು ಏನು ಮಟನಿಗಿಂತ ಈರುಳ್ಳಿ ಎಲ್ಲ ರುಬ್ಬಿಟ್ಟಿದ್ವಲ್ಲ, ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಅದನ್ನು ಸ್ವಲ್ಪ ಎತ್ತಿಡ್ಕೊಂಡು ಅದರಲ್ಲೇ ಮತ್ತು ಚಿಕನ್ನಿಗೆ ಸ್ವಲ್ಪ ತೆಕ್ಕೊಂಡು ಚಿಕನನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ವಿ. ಚಿಕನ್ನಿಗೆ ಸಪ್ರೇಟಾಗಿ ಅಂದರೆ ಉಪ್ಪು ಮತ್ತು ಖಾರ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಂಡು 1 ವಿಷಲ್ ಹಾಕ್ಸ್ಕೊಂಡ್ವಿ. ಯಾಕೆಂದರೆ ಸ್ವಲ್ಪ ರಬ್ಬರ್ ಥರ ಇರುತ್ತೆ, ಬೇಗ ಬೇಯೋದಿಲ್ಲ, ಮಕ್ಕಳು ತಿನ್ನೋದಿಲ್ಲ, ಸ್ವಲ್ಪ ಜಿಗ್ಗಿ ಥರ ಅನಿಸುತ್ತೆ ಅಂತ 1 ವಿಷಲ್ ಹಾಕ್ಸ್ಕೊಂಡು ಈರುಳ್ಳಿ ಏನು ಒಗ್ಗರಣೆ ಮಾಡಿಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕ್ಕೊಂಡು ಮಾಡ್ಕೊಂಡ್ವಿ. ಇವರು ಮಕ್ಕಳು ನನಗೆ ಗೊತ್ತೇ ಇಲ್ಲ, ವೀಡಿಯೋ ಎಲ್ಲ ಮಾಡಿಬಿಟ್ಟಿದ್ದಾರೆ. ತೊಗೊಂಬಿಟ್ಟು ಮೊಬೈಲ್ ತೊಗೊಂಡು ಈ ಥರ ಎಲ್ಲ ಆಟ ಆಡ್ಬೇಕಾರೆ ವೀಡಿಯೋ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಮಾಡಿರೋದು. ನಾನು ಮೊಬೈಲ್ ತೊಗೊಂಡು ನೋಡಿದಾಗ ಗೊತ್ತಾಯಿತು. ಎಲ್ಲ ಜೋಡಿಸ್ಬಿಟ್ಟು ವೀಡಿಯೋ ಮಾಡಿಟ್ಟಿದ್ರು. ಹಾಗೆ ಹಾಕಿದ್ದು ಚೆನ್ನಾಗಿದೆ ಅಲ್ಲ ಅಂತೇಳ್ಬಿಟ್ಟು ನಮ್ಮ ತಂಗಿ ಮಗ ಮತ್ತು ನಮ್ಮ ದೊಡ್ಡವನು ಇಬ್ಬರು ತುಂಬ ಕ್ಲೋಸು. ನಾನು ಅವರಿಬ್ಬರಿಗೂ ದೋಸ್ತ ಅಂತ ಹೆಸರಿಟ್ಬಿಟ್ಟಿದ್ದೀನಿ, ನಿಮ್ಮ ದೋಸ್ತು ಅಂತಂದು. ಅಷ್ಟು ಇಬ್ಬರು ತರಲೆ ಮತ್ತು ಅಷ್ಟು ಚೆನ್ನಾಗಿ ಹೊಂದ್ಕೊತಾರೆ ಇಬ್ಬರೂ. ಆದರೆ ನಮ್ಮ ಚಿಕ್ಕವನು ಅವರಿಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ. ನನ್ನ ತಂಗಿ ದೊಡ್ಡ ಮಗ ಅಡ್ಜಸ್ಟ್ ಆಗ್ತಾನೆ, ನಮ್ಮ ಚಿಕ್ಕವನಿಗೆಲ್ಲ ಅಡ್ಜಸ್ಟ್ ಆಗೋಲ್ಲ. ಇವಾಗ ಸಂಜೆ ಆಯಿತು. ಸಂಜೆ ಅಂದರೆ ಒಂದು 5 ಗಂಟೆ ಆಯಿತು. ಅಷ್ಟೊತ್ತಿಗೆ ಎಲ್ಲ ಅಡುಗೆ ಸ್ವಲ್ಪ ಆಯಿತು. ಚಿಕನ್ನು ಗ್ರೇವಿ ಮತ್ತು ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು. ಇನ್ನೂ ಸ್ವಲ್ಪ ಗೀ ರೈಸ್ ಮಾಡಬೇಕಿತ್ತು. ಅದಕ್ಕೆಲ್ಲ ಒಗ್ಗರಣೆ ಮಾಡಿ ಕುಕ್ಕರೆಲ್ಲ ರೆಡಿ ಮಾಡಿಟ್ಟಿದ್ವಿ. ಅಂದರೆ ಅಕ್ಕಿಯೆಲ್ಲ ಹಾಕ್ತಾನೆ ರೆಡಿ ಮಾಡಿಟ್ಟಿದ್ವಿ. ಆಮೇಲೆ ಹಾಕ್ಕೊಂಡು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ತೊಳೆದು ಹಾಗೆ ನೆನೆ ಇಟ್ಬಿಟ್ಟಿದ್ದೆ. ಸ್ವಲ್ಪ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿ ಇತ್ತಲ್ಲ, ಎರಡನ್ನೂ ಸೇರಿಸ್ಬಿಟ್ಟು ತೊಳೆದು ಹಾಗೆ ನೆನೆ ಇಟ್ಬಿಟ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೆ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಟ್ಟು ನಾವು ಟೀ ಮಾಡ್ಕೊಳ್ಳೋಣ ಅಂತಂದೇಳಿ ರೆಡಿ ಮಾಡ್ಕೊತಾ ಇದ್ವಿ. ಟೀ ಕುಡಿದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡ್ಬಿಟ್ಟು ಮಕ್ಕಳೆಲ್ಲ ಆಟ ಆಡ್ತಿರ್ತಾರಲ್ಲ ಕೂರೋಣ ಅಂತ ಹೇಳ್ಬಿಟ್ಟು ಬೇಗ ಟೀ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ಇಲ್ಲಿ ಮ್ಯೂಟ್ ಮಾಡಿ ಹಾಕಿದ್ದೀನಿ. ಹಾಗೆ ಹಾಕೋಣ ವಾಯ್ಸು ನಾರ್ಮಲ್ ವಾಯ್ಸ್ ಅಂದ್ಕೊಂಡ್ರೆ ನಾವು ಕ್ಯಾಮ್ರಾ ದೂರ ಇಟ್ಟಿರ್ತೀವಲ್ವ ಮೊಬೈಲ್ನ, ಏನಾಗುತ್ತೆ ವಾಯ್ಸು ಅಷ್ಟು ಕ್ಲಿಯರ್ ಅನ್ಸೋಕ್ಕೆ ಬರೋಲ್ಲ. ಹತ್ರ ಹಿಡ್ಕೊಂಡು ಮಾತಾಡಿದರೆ ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಬರ್ತಿತ್ತೆ ವಾಯ್ಸು. ದೂರದಿಂದ ಮಾತಾಡಿದ್ದೆಲ್ಲ ಅಷ್ಟೊಂದು ಗೊಜ ಅನ್ನೋ ಥರ ಆಗಿಬಿಡುತ್ತೆ. ಹಂಗಾಗಿ ಮ್ಯೂಟ್ ಮಾಡಿದ್ದೀನಿ. ಸ್ವಲ್ಪ ಹತ್ತಿರದಿಂದ ಮಾತಾಡೋದೆಲ್ಲ ಏನಿದೆ ಅದು ಚೆನ್ನಾಗಿ ಬರುತ್ತೆ. ಇವಾಗ ನಾನು ನಿಂತಿದ್ದೆನಲ್ಲ ಈ ಗ್ಯಾಪಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೂರದಿಂದ ಮಾತಾಡಿರೋದು ವಾಯ್ಸೆಲ್ಲ ಅಷ್ಟೊಂದು ಸರಿ ಬಂದಿಲ್ಲ. ಹಾಗೆ ನಾವೇನೋ ಸ್ವಲ್ಪ ಅದು ಇದು ಅಂತೇಳಿ ಏನೋ ಮಾತಾಡ್ತಾ ಇರ್ತೀವಿ ಒಂದೊಂದು ಟೈಮಲ್ಲಿ. ಅದೆಲ್ಲ ಇನ್ನೇನು ಅಂದ್ಕೊಂಡು
ಮಕ್ಳು ಗಲಾಟೆ ಬೇರೆ, ಹಂಗಾಗಿ ನಾರ್ಮಲ್ ವಾಯ್ಸೆಲ್ಲ ಹಾಕೋಕ್ಕೆ ಹೋಗಿಲ್ಲ, ಮ್ಯೂಟ್ ಮಾಡಿದ್ದೀನಿ. ಇವಾಗ ನಾನು ಗೀ ರೈಸಿಗೆ ಅಂತಂದು ಹೇಳ್ಬಿಟ್ಟು ಅಕ್ಕಿಯೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರೆ ಒಂದು ವಿಷಲ್ ಆಗಿಬಿಡುತ್ತೆ, ಆಮೇಲೆ ಆರಾಮಾಗಿ ಕೂತ್ಕೊಂಡಿದ್ದು ಬರ್ಬೋದು ಅಂತ ಹೇಳಿಬಿಟ್ಟು ನಾನು ಗೀ ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಟೀ ಎಲ್ಲ ಕುಡಿತಾ ಇದ್ದೆ. ನನ್ನ ಮಗ ಚಿಕ್ಕದೇನಿದೆ ತುಂಬ ತಮಾಷೆ ಮಾಡ್ತಾ ಇರ್ತಿತ್ತು ನನಗೆ, ಏನಾದರೂ ವೀಡಿಯೋ ಮಾಡ್ತಿರ್ತೀನಲ್ಲ ಅವಾಗೆಲ್ಲ. ನಂದು ಟೀ ಕುಡ್ದಿದ್ದಾಯಿತು, ಇವಾಗ ನೀರೆಲ್ಲ ಕುದೀತಾ ಇತ್ತಲ್ಲ, ಉಪ್ಪೆಲ್ಲ ಏನಿದೆ ಅಂತ ಸರಿ ಇದೆ ಅಂತ ನೋಡ್ಕೊಂಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹಾಕಿ ಕುಕ್ಕರೆಲ್ಲ ಮುಚ್ಚಿ ಮೇಲ್ಗಡೆ ಬಂದು ಟೆರೆಸ್ ಮೇಲೆ ಇಲ್ಲಿ ಸ್ಟ್ರಾಬೆರಿ ಕೊಟ್ಟಿದ್ಲು ನನ್ನ ತಂಗಿ, ಇವಾಗ ಬಂದಿದ್ದಾರಲ್ಲ ಅವರು, ಅದನ್ನು ಹಾಕಿದ್ದೆ. ಈ ಒಂದು ಬಿಟ್ಟಿತ್ತು ಅಂತ ತೋರಿಸಿದ್ನಲ್ಲ ಅವಾಗಲೇ ಚಿಕ್ಕದಾಗಿ, ಅದಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಬಿಸಾಕಿದ್ದೆ. ಇದು ನೋಡ್ಬೋದು, ಇದು ತುಂಬ ದೊಡ್ಡದಿದೆಯಲ್ಲ ಅದೇ ಸ್ಟ್ರಾಬೆರಿ ಬರೋದು. ನೋಡೋಣ ಈ ಸರಿ ಯಾವ ಥರ ಬರುತ್ತೆ ಅಂತ. ಒಂದು 6 ಹೂವು ಬಿಟ್ಟಿದೆ, ಅದು ಹೂವು ಎಲ್ಲ ಆಗಿ ಸ್ವಲ್ಪ ಚಿಕ್ಕ ಚಿಕ್ಕ ಮೊಗ್ಗು ಥರ ಆಗಿ ಆಮೇಲೆ ಅದು ಸ್ಟ್ರಾಬೆರಿ ಹಣ್ಣಾಗುತ್ತೆ. ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇಲ್ಲ ಹಾಗೆ ಮೇಲ್ಗಡೆ ಬಂದರೆ ಎಷ್ಟು ಚೆನ್ನಾಗಿ ಸೂರ್ಯ ಫುಲ್ಲು ರೆಡ್ಡಾಗಿತ್ತು. ಮೊಬೈಲಲ್ಲೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ, ರಿಯಲಾಗಂತೂ ತುಂಬ ಚೆನ್ನಾಗಿತ್ತು. ಮೋಡ ಎಲ್ಲ ಫುಲ್ ರೆಡ್ಡಾಗಿ, ಸೂರ್ಯ ಕೂಡ ರೌಂಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿತ್ತು. ಈ ಮೊಬೈಲೆಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನೋಡಿಕೊಂಡು ಸ್ವಲ್ಪ ಕತ್ಲಾಯಿತು ಅನ್ಸ ಮತ್ತೆ ಕೆಳಗಡೆ ಬಂದ್ವಿ. ಈ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಬಿಟ್ಟಿದ್ವಿ, ಅವ್ರಿಗೆ ಒಂದೊಂದು ಆಟ ಗೊತ್ತಾಗ್ತಿಲ್ಲ. 3 ಜನ ಆಟ ಆಡೋಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು, ಹಂಗಾಗಿ ನನ್ನನ್ನೊಬ್ಬರನ್ನ ಕರ್ಕೊಂಡ್ರು. ಈ 4 ಜನ ಸೇರ್ಕೊಂಡು ನಾನು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ದೆ. ಅನ್ವಿ, ನೀನು ಇವನ್ ಪ್ಲೇಸಿಗೆ ಹೋಗ್ಬೇಕು. ಅಷ್ಟರಲ್ಲಿ ಅಲ್ಲ, ಅಷ್ಟರಲ್ಲಿ ಶೀಲಮ್ಮ ಅಷ್ಟರಲ್ಲಿ ಆ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಬೇರೆ ಯಾರಿರಲ್ಲ, ಅವರು ಔಟು. ಇಲ್ಲ ಅಂದ್ರೆ ಶೀಲಮ್ಮ ನಿಂತ್ಕೊಂಡ್ರೆ ಅವಾಗ ನೀನು ಔಟು, ಆ ಥರ. ನೀನು ಈಗ ಅನಿ ಹತ್ರ ಹೋಗಿ ಇವನು ಚೇಂಜ್ ಆಗ್ತಾನೆ. ನೀನು ಹೋಗ ವೈಬಿ, ಅಲ್ಲಿಗೆ ಹೋಗು, ಕುಟ್ಟಿ ಹತ್ರ ಹೋಗು. ಕುಟ್ಟಿ ನೀನು ಇಲ್ಲಿ ಬಾ, ಕುಟ್ಟಿ ಇಲ್ಲಿಗೆ ಬರಲಿ, ಅವರೇ ಇಬ್ಬರು ಚೇಂಜ್ ಆಗ್ತಾರೆ. ಅನಿ ನೀ ಕುಟ್ಟಿ ಹತ್ರ ಹೋಗ, ಅನಿ ಈ ಕುಟ್ಟಿ ಹತ್ರ ಹೋಗು. ಕುಟ್ಟಿ ನೀನು ಇಲ್ಲಿ ಬಾ, ಚೇಂಜ್ ಮಾಡಿ ಆ ಥರ ಚೇಂಜ್ ಆಗಬೇಕು.
ಇದು ಉಪ್ಪು ಕೊಡು ಅಂತ ಆಟ ಎಲ್ಲ ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ. ಈ ಆಟ ಎಲ್ಲ ಮಕ್ಕಳಿಗೆ ಗೊತ್ತಿರಲಿಲ್ಲ. ಬೇರೆ ಬೇರೆ ಥರ ಆಟ ಆಡ್ತಾರೆ, ಇವ್ರಿಗೆ ಗೊತ್ತಿರಲಿಲ್ಲ. ನಾವು ಅದಕ್ಕೆ ಚಿಕ್ಕವರಿದ್ದಾಗ ಆಟ ಆಡೋದನ್ನು ಉಪ್ಪು ಕೊಡು ಅನ್ನೋದು ಆಟ ಆಡೋಣ, 3 ಜನ ಎಲ್ಲ ಬರಲ್ಲ 4 ಜನ ಬರುತ್ತೆ ಅಂತೇಳಿ ನಾನು ಅವ್ರಿಗೆ ಹಾಗೆ ಸ್ವಲ್ಪ ಸಪೋರ್ಟ್ ಮಾಡಿದೆ. ಆಟ ಆಡಿದ್ವಿ. ಚಿಕ್ಕದಕ್ಕೆ ಏನು ಗೊತ್ತಾಗಲ್ಲ ಅವನಿಗೆ. ಸ್ವಲ್ಪ ಔಟ್ ಆದ ಅಂದರೆ ಸಾಕು ಹತ್ಕೊಂತ ಹೋಗ್ಬಿಡೋನು, ಮತ್ತೆ ಕರ್ಕೊಂಬಂದು ಸಮಾಧಾನ ಮಾಡೋದು. ಹೀಗೆ ಆಗ್ತಾಯಿತ್ತು. ಹೇಗೋ ಸ್ವಲ್ಪ ಗೇಮ್ ಮಾಡಿಕೊಂಡು ಬಂದ್ವಿ. ನನಗಂತೂ ಮೊದಲಿನ ಚಿಕ್ಕವರಿದ್ದಾಗ ಆಡ್ತಾಯಿದ್ವಲ್ಲ ಅದೆಲ್ಲ ನೆನಪಾಯಿತು. ನಾವಂತೂ ಸಖತ್ತು ಜನ ಇದ್ವಿ. ನಮ್ಮ ಮನೇಲಿ 5 ಜನ. ನಮ್ಮ ಕೇರೆಲ್ಲ ಅವಾಗೆಲ್ಲ ತುಂಬ ಜನ, ಒಬ್ಬೊಬ್ಬರ ಮನೇಲಿ ಹೆಣ್ಮಕ್ಳೆಲ್ಲ ಜಾಸ್ತಿ ಇರ್ತಿದ್ದು. ಅವಾಗಿನ ಇದಕ್ಕೆಲ್ಲ ಮಕ್ಕಳು ಜಾಸ್ತಿ ಇರ್ತಾಯಿದ್ರು. ಇವಾಗೆಲ್ಲ ಒಬ್ಬರು ಇಬ್ಬರು ಮಕ್ಕಳಾಗ್ಬಿಟ್ಟಿದ್ದಾರೆ. ಅವಾಗೆಲ್ಲ ಒಂದು ಮನೇಲಿ 4 ಜನ 5 ಜನ 3 ಜನ ಈ ಥರ ಎಲ್ಲ ಜಾಸ್ತಿ ಜನ ಇರ್ತಿದ್ರು. ನಮ್ಮ ಕೇರಲೆಲ್ಲ ಅಷ್ಟು ಜನ ಇದ್ವಿ. ಅಷ್ಟೊಂದೆಲ್ಲ ಒಪ್ಕೊಡು ಆಟ ಆಡೋದು, ಕಬಡ್ಡಿ ಆಗಿರ್ಬೋದು, ಖೋಖೋ ಆಟ ಆಗಿರ್ಬೋದು. ನಮ್ಮ ಈ ಕೇರಿಯಲ್ಲೆಲ್ಲ ಎಲ್ಲರೂ ಸೇರ್ಕೊಂಡು ಆಟ ಆಡೋದು, ಕಣ್ಣು ಮುಚ್ಚಿ ಆಟ ಆಡೋದು, ಇವೆಲ್ಲ ಆಟ ಆಡ್ತಾಯಿದ್ವಿ. ಇವಾಗೆಲ್ಲ ಮಕ್ಕಳಿಗೆಲ್ಲ ಏನಿಲ್ಲ, ಬರೀ ಮೊಬೈಲು ಟಿ ವಿ ಎಲ್ಲ ಈ ಥರ ಆಗಿಬಿಟ್ಟಿದೆ. ನನಗೆ ಆ ಮಕ್ಕಳ ಜೊತೆಗೆ ಆಡೋ ಸ್ವಲ್ಪ ತುಂಬಾ ಖುಷಿಯಾಗೋಯಿತು. ಹಾಗೆ ಇಲ್ಲಿ ಬಂದುಬಿಟ್ಟು ಅಡುಗೆ ಎಲ್ಲ ಆಯಿತು. ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಮತ್ತು ಮಟನ್ ಸಾಂಬಾರು, ಸ್ವಲ್ಪ ಗೀ ರೈಸು ಮಾಡಿದ್ವಿ. ನಾವು ಅಂದ್ಕೊಂಡಿದ್ವಿ ನಮ್ಮ ಅತ್ತೆ ತವ್ರ ಮನೆಯವ್ರ ಕಡೆಯವರು ಇಲ್ಲಿ ಮನೆಗಳಿದೆ, ರಿಲೇಷನ್ ಮನೆ, ಅವ್ರ ಮನೆಗೆಲ್ಲ ಬರ್ತಾರೇನೋ, ಬಂದುಬಿಟ್ಟು ಅವರು ಬಂದು ಹೋಗ್ತಾರಂತ ಅಂದ್ಕೊಂಡ್ವಿ. ಆದರೆ ಅವ್ರು ಯಾರೂ ಬರಲೇ ಇಲ್ಲ. ಬೆಳಗ್ಗೆ ಬಂದರು. ನಾವು ನೆಕ್ಸ್ಟು ದಿನ ಗಾಂಧಿ ಬಜಾರಿಗೆ ಹೋಗಿ ಬಂದುಬಿಡೋಣ, ಸ್ವಲ್ಪ ಏನಾದ್ರು ತೊಗೊಳೋದಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ತುಂಬ ದಿನ ಆಯಿತು. ಹಂಗಾಗಿ ಬಂದ್ವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾರಮ್ಮನ ಮಂಗಳವಾರ ಏನು ಕೂರಿಸಿದ್ರಲ್ವ, ಈ ಪ್ಲೇಸಲ್ಲೇ ಕೂರಿಸಿದ್ದು. ಈ ಜಾಗದಲ್ಲಿ ಸ್ಕೂಟಿ ಇದೆಲ್ಲ ಈ ಜಾಗದಲ್ಲಿ. ಇವತ್ತು ನಾವು ಹೋಗ್ತಾ ಇರೋದು ಗುರುವಾರದ್ದು. ಬುಧವಾರ ಗಂಡನ ಮನೆ ಅಂತ ಆ ಕಡೆ ಕೋಟೆ ಮಾರಿಕಾಂಬ ದೇವಸ್ಥಾನ ಇರುತ್ತಲ್ಲ, ಅಲ್ಲಿ ಕೂರಿಸಿರ್ತಾರೆ. ನಾವು ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಅವತ್ತು ಹೋಗಲಿಲ್ಲ, ಇನ್ನೊಂದು ದಿನ ಹೋಗೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಬರ್ತಾ ಹಾಗೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ, ತುಂಬ ಬಿಸಿಲು ಅಂದರೆ ಸಖತ್ ಬಿಸಿಲಿತ್ತು. ಅಷ್ಟು ದೂರದಿಂದ ನಡ್ಕೊಂಡು ಬರೋಷ್ಟಕ್ಕೆ ಸಾಕಾಗ್ಬಿಡ್ತು. ಹಾಗೆ ಒಂದೊಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಇಲ್ಲಿ ನೋಡೋಣ ಅಂತ ಗಾಂಧಿ ಬಜಾರ್, ಏನಂದ್ರೆ ಚೋರ್ ಬಜಾರ್ ಅಂತಲೇ ಕರೀತಾರೆ ಇದಕ್ಕೆ. ಅಲ್ಲಿ ಬಂದು ಒಳಗಡೆ ಏನಾದರೂ ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಏನೇ ಹೇಳಿ ನೀವು, ನಾವು ಅಂಗಡಿಯಲ್ಲಿ ಹೋಗಿ ತೊಗೊಳೋದಕ್ಕಿಂತ ಈ ಥರ ರೋಡ್ ಸೈಡಲ್ಲೆಲ್ಲ ನೋಡಿಕೊಂಡು ಚೌಕಾಸಿ ಮಾಡ್ಕೊಂಡು ಇದೆಲ್ಲ ಶಾಪಿಂಗ್ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ನನ್ನ ತಂಗಿ ಇರೋದ್ರಿಂದ ಬಂದಿದ್ದಿಲ್ಲ ಅಂದರೆ ಒಬ್ಬೊಬ್ಬಳೆಲ್ಲ ಬರೋಕ್ಕೋಗಲ್ಲ. ನಮ್ಮ ಮನೆಯವ್ರನ್ನ ತುಂಬ ಅರ್ಜೆಂಟ್ ಇತ್ತು ಅಂದರೆ ನಮ್ಮ ಮನೆಯವ್ರನ್ನೂ ಕರ್ಕೊಂಬರ್ತೀನಿ, ಇಲ್ಲ ಅಂದರೆ ಆಂಟಿ ಇದ್ದಾರಲ್ಲ ಅವ್ರ ಜೊತೆಯಲ್ಲಿ ಬರ್ತೀನಿ ನಾನು. ನನ್ನ ತಂಗಿ ಬಂದಿದ್ದಿಲ್ಲ, ಬಾ ಹೋಗ್ಬಿಟ್ಟು ಬರೋಣ, ಹೆಂಗಿದ್ರು ಇವಾಗ ಬಂದಿದ್ದಿಲ್ಲ ಅಂತ ಕರ್ಕೊಂಡೋಗಿ. ನೋಡ್ಬೋದು ಇಲ್ಲಿ ಎಂಟ್ರೆನ್ಸು ಗಾಂಧಿ ಬಜಾರ್ದು. ತುಂಬ ಚೆನ್ನಾಗಿ, ಇನ್ನೂ ಎಷ್ಟೊಂದು ಜನ ಫೋಟೋ ಎಲ್ಲ ತೆಗಿತಾಯಿದ್ರು. ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಅಲ್ಲೇ ನಿಂತ್ಕೊಂಡು ನೋಡಬೇಕು ಅನಿಸ್ತಾ ಇತ್ತು. ಈವಾಗಲೇ ಟೈಮ್ ಆಗಿಬಿಡ್ತು, ಏನು ಮಾಡೋದು, ಅಷ್ಟು ಚೆನ್ನಾಗಿತ್ತು. ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ರಾತ್ರಿ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿವಾಗ ಜನ ಕೂಡ ಜಾಸ್ತಿ ಜನ ಇರ್ತಾರೆ, ಎಲ್ಲರೂ ಫೋಟೋ ಎಲ್ಲ ತೆಗೆದುಕೊಳ್ಳೋಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ಶಿವಪ್ಪ ನಾಯಕ ಸ್ಟ್ಯಾಚು ಇದೆಲ್ಲ, ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಇದಿರುತ್ತೆ. ರಾತ್ರಿ ಟೈಮಲ್ಲಿ ಚೆನ್ನಾಗಿರುತ್ತೆ. ನಾನು ಇದಕ್ಕಿಂತ ಮೊದಲು ಒಂದು ವೀಡಿಯೋ ಹಾಕಿದ್ದೀನಿ, ಅದರಲ್ಲಿ ನೋಡಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ಬೋದು. ನಾನು ಹೇಳಿದ್ದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನೀವು ಬರೋಕ್ಕೆ ಆಗ್ತಾ ಇರಲಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ಅನಿಸ್ತಾ ಇತ್ತು. ಅಷ್ಟು ತುಂಬ ಚೆನ್ನಾಗಿ ಮಾಡಿದರು, ಅದನ್ನಂತೂ ರೆಡಿ ಮಾಡಿದರು. ಹಾಗೆ ಅದ್ರ ಪಕ್ಕದಲ್ಲೇ ಒಂದು ಗೋಲ್ಗಪ್ಪ ಮಾಡ್ತಾಯಿದ್ರು. ಅಲ್ಲಿ ನಮ್ಮದು ತಂಗಿ ಮಗ ತಿನ್ನಬೇಕು ಅಂತ ಆಸೆ ಪಟ್ಟ ಕೊಡಿಸಿದ್ವಿ. ಈ ಎಲ್ಲ ಕಡೆನೂ ಅಷ್ಟೊಂದೆಲ್ಲ ತಿನ್ನೋಕೆ ಹೋಗಲ್ಲ, ನೋಡಿದೆ ಕೈಯಲ್ಲೆಲ್ಲ ಗ್ಲೌಸ್ ಹಾಕಿದ್ದಾರಲ್ವ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಒಂದೊಂದು ತಂಗಿ ಮಗನಿಗೆ ಒಂದಿಷ್ಟು ಪೂರಿ ತಿಂದ್ಕೊಂಡು ನಾವು ಸ್ವಲ್ಪ ತಿಂದ್ಕೊಂಡು ಬಂದ್ವಿ. ತಂಗಿಯರೆಲ್ಲ ಊರಿಗೆ ಹೋದರು ಆವಾಗಲೇ. ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಬಂದ ತಕ್ಷಣ ಸ್ಕೂಲಿಗೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು, ಮಕ್ಕಳು ಕಳಿಸ್ಬೇಕು ಅಂತೇಳಿ ಅವಳು ಹೋಗ್ಬಿಟ್ಲು. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟಾಗಿ ಅಲ್ಲಿಂದ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು ಅನಿಸುತ್ತೆ. ನಾವು ಬೆಳಿಗ್ಗೆ 12 ಗಂಟೆಗೆ ಹೋಗಿ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು. ಅಲ್ಲಿಂದ ಬಂದು ಅವಳು ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಹೋಗ್ಬಿಟ್ರು ಊರಿಗೆ. ಇದು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತಂದೇಳಿ ರಾತ್ರಿ ಮಾರಮ್ಮನ ನೋಡೋಕ್ಕೆ ಅಂತೇಳಿ ಹೊರಟಿದ್ದು. ಹೋಗಿ ನೋಡ್ಕೊಂಬಂದ್ವಿ. ಇದು ನೆಕ್ಸ್ಟ್ ಡೇದು. ಎಷ್ಟು ಗಂಟೆ, ಒಂದು 6 ಗಂಟೆ 6 ಕಾಲಾಗಿದೆ ಅನಿಸುತ್ತೆ. ನಾವು ಎದ್ಬಿಟ್ಟು ನೀರೆಲ್ಲ ಹಾಕೋಣ ಅಂತೇಳಿ ನೋಡಿ, ಗೇಟಲ್ಲಿ ಬೀಗ ಹಾಕ್ತೀವಿ ನಾವು. ಆದರೂ ಯಾವ ಬೀಗ ಹಾಕಿದ್ರು ಯಾರೂ ಬಿಡಲ್ಲ. ಈ ಕಳ್ಳ ಅಂತೀನಿ, ಹೋಗಿ ಹುಚ್ಚ ಇದನ್ನೆಲ್ಲ ಗೇಟ್ ಹತ್ಕೊಂಡು ಬಂದಿದ್ದಾರೆ. ಬೀಗ ಹಾಕಿದ್ರು ಏನೋ ಒಂದು ಹಾಕ್ತೀವಿ ನಮ್ಮ ಸೇಫ್ಟಿಗೆ, ಸಮಾಧಾನಕ್ಕೆ ಅಂತಂದು. ಅದು ಗೇಟ್ ನೋಡ್ಬೋದು, ಸ್ವಲ್ಪ ಏಣಿ ಥರ ಇದೆಯಲ್ಲ, ಹಂಗಾಗಿ ಅದ್ರ ಮೇಲಿಂದ ಹತ್ಕೊಂಡು ಹಾರ್ಕೊಂಬಂದಿದ್ದಾನೆ ಹುಚ್ಚ.
ಈ ಕಡೆ ದೊಡ್ಡ ಗೇಟಲ್ಲಿ ಬೀಗ ಹಾಕಿದ್ವಲ್ವ, ಅದು ಅವರು ಓಪನ್ ಮಾಡೋಕ್ಕೆ ಬರಲಿಲ್ಲ. ನಾನು ಅವತ್ತೇ ಸ್ವಲ್ಪ ತೋರಿಸ್ಬೇಕಿತ್ತು. ಸರಿಯಾಗಿ ಗೇಟೆಲ್ಲ ತೋರಿಸ್ತಿಲ್ಲ. ಕೇಳ್ತಾಯಿದ್ರು ಇಲ್ಲಿಂದ ಹತ್ತಿ ಬಂದ ಹುಚ್ಚ ಅಂತ ನನ್ನ ಫ್ರೆಂಡೆಲ್ಲ ಕೇಳ್ತಾಯಿದ್ರು. ಆದರೆ ಈ ಚಿಕ್ಕ ಗೇಟ್ ಇದೆಯಲ್ಲ, ಆ ಚಿಕ್ಕ ಗೇಟ್ ಮೇಲಿಂದ ಸ್ವಲ್ಪ ಸ್ಟೆಪ್ ಥರ ಇದೆಯಲ್ಲ, ಹಂಗಾಗಿ ಆ ಹುಚ್ಚಗೆ ಹತ್ತಕ್ಕೆ ಈಸಿಯಾಗಿದೆ. ಅಷ್ಟೊಂದು ತಲೆ ಓಡಿಸ್ಬಿಟ್ಟು ಹತ್ತಿ ಬಂದಿದ್ದಾರೆ ಹುಚ್ಚು. 2ನೇ ಸರಿ ಬಂದಿರೋದು. ನಾನು ನೀರೆಲ್ಲ ಹಾಕ್ತಾಯಿದ್ದೆ ಬೆಳಗ್ಗೆ. ತುಂಬ ದಿನ ಆಯಿತು ನೀರು ಹಾಕೋದಲ್ಲಿ ವೀಡಿಯೋ ಮಾಡ್ದೇನೆ. ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮಲ್ಲಿ. ನಾನು ನೀರು ಹಾಕೋಕ್ಕೆ ಬಂದರೆ ಒಳಗಡೆ ಹೋಗೋಂಗೆ ಆಗೋಲ್ಲ. ಆದರೆ ಏನು ಮಾಡೋದು, ತಿಂಡಿ ಮಾಡಬೇಕು, ಸ್ಕೂಲಿಗೆ ಟೈಮ್ ಆಗುತ್ತೆ ಅನ್ನೋದು ಬೇಗ ಬೇಗ ನೀರು ಹಾಕ್ಬಿಟ್ಟು ಒಳಗಡೆ ಹೋಗೋದು. ಈ ಗಿಡಗಳು ನೋಡ್ತಾ ಇದ್ರೆ ಇಲ್ಲೇ ನೀರು ಹಾಕೋವಂಥ ಗಿಡಗಳಿಗೆ ಇರಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಗಿಡಗಳು. ಈ ದಾಸವಾಳ ಗಿಡಗಳಲ್ಲಿ ಹಾಕ್ಕೊಬೋದು. ಏನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ಹೊಸ ಗಿಡ ಇದ್ದಾಗ ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಗಿಡ. ಆಮೇಲೆ ಒಂದು 2 ವರ್ಷ 3 ವರ್ಷ ಆಯಿತು ಅಂದರೆ ಹೂವೆಲ್ಲ ಬಿಡೋಕ್ಕೆ ಕಡಿಮೆ ಆಗುತ್ತೆ. ಆವಾಗ ಅನಿಸುತ್ತೆ ಈ ಹೂವಿನ ಗಿಡ ಬೇಡ, ಶೋ ಗಿಡಗಳನ್ನ ಹಾಕೋಣ ಅನಿಸ್ಬಿಡುತ್ತೆ. ಇರೋ ತನಕ ಸ್ವಲ್ಪ ಇರಲಿ ಅಂತ ಹಾಗೆ ಬಿಟ್ಬಿಟ್ಟು ಈಗೆಲ್ಲ ಜಾಸ್ತಿ ಹೂವಿನ ಗಿಡಗಳೆಲ್ಲ ಹಾಕ್ತಾಯಿಲ್ಲ ನಾನು. ಶೋ ಗಿಡಗಳನ್ನ ಅಷ್ಟೇ ಹಾಕ್ತಾಯಿದ್ದೀನಿ. ಇವತ್ತು ಬಂದುಬಿಟ್ಟು ತಿಂಡಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಎಲ್ಲ ಅಡ್ಜಸ್ಟ್ಮೆಂಟು, ಸ್ವಲ್ಪ ಅಡ್ಜಸ್ಟ್ ಮಾಡೋದು ಎಲ್ಲ ಸ್ವಲ್ಪ ಮಾಡಿಬಿಟ್ಟೆ. ಸ್ವಲ್ಪ ಚಪಾತಿ ಹಿಟ್ಟು ಉಳಿಸಿದ್ದು, ಹಿಂದಿನ ದಿನ ಚಪಾತಿ 3 ಉಳಿಸಿದ್ದೆ, ಅದು ಸ್ವಲ್ಪ ಚಪಾತಿ ಮಾಡಿದೆ. ಹಾಗೆ ಸ್ವಲ್ಪ ಹಿಟ್ಟಿತ್ತು, ಅದರಲ್ಲೇ ಸ್ವಲ್ಪ ಪೂರಿ ಮಾಡಿಕೊಟ್ಟೆ ಮಕ್ಕಳಿಗೆ. ಚಪಾತಿ ಮತ್ತು ಪೂರಿ ಅವ್ರಿಗೆ ಮಾಡಿಕೊಟ್ಟು ನಮಗೇನಾಯಿತು, ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು. ಹಾಗಾಗಿ ನಾವು ಚಿತ್ರಾನ್ನ ಗೊಜ್ಜು ಕಲಿಸ್ಕೊಂಡ್ವಿ. ಮಕ್ಕಳು ನಮಗೆ ಚಿತ್ರಾನ್ನ ಬೇಡ ಅಂತೇಳಿದರು. ಹಂಗಾಗಿ ನಮಗಷ್ಟೇ ಮಾಡ್ಕೊಂಡು ನೋಡ್ಬೋದು ಚಿತ್ರಾನ್ನ ಹೇಗಿದೆ ಅಂತ. ಈ ಚಿತ್ರಾನ್ನ ಬಂದ್ಬಿಟ್ಟು ಮಾಮೂಲಿ ಚಿತ್ರಾನ್ನ ಅಲ್ಲ ಇದು. ಇದೇನು ಪಲ್ಯ ಪುಡಿಯಿಂದ ಮಾಡಿರೋದು ಚಿತ್ರಾನ್ನ ಗೊಜ್ಜಿದ್ದು. ಈರುಳ್ಳಿ ಎಲ್ಲ ನಾರ್ಮಲಾಗಿ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಿಂಡ್ತೀವಿ, ಜಾಸ್ತಿ ಟೊಮೆಟೊ ಹಾಕಲ್ಲ. ಹಾಕಿದರೆ ಒಂದು ಹಾಕ್ಬೋದು, ಇಲ್ಲಾಂದರೆ ಟೊಮೆಟೊ ಇರಲ್ಲ. ಕಡಲೆಬೇಳೆ ಉದ್ದಿನಬೇಳೆ ಜೊತೆಲಿ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಹುಣಸೆ ಹುಳಿ ಹಿಂಡಬೇಕು. ಹುಣಸೆ ಹುಳಿ ಒಂದು ಚುಟ್ಕಿ ಬೆಲ್ಲ ಹಾಕಿ ನಾವು ಪಲ್ಯ ಪುಡಿ ಮಾಡಿಕೊಂಡಿದ್ವಲ್ವ, ಆ ಪಲ್ಯ ಪುಡಿನ ಸೇರಿಸಿ ಮಾಡಿಟ್ಕೊಂಡಿರೋದು ಚಿತ್ರಾನ್ನ. ತುಂಬ ಚೆನ್ನಾಗಿತ್ತು. ಅದು ಗೊಜ್ಜಿತ್ತಲ್ಲ, ಅದನ್ನ ಕಲಿಸ್ಕೊಂಡಿದ್ದೆ. ನಿಮಗೆ ಪಲ್ಯ ಪುಡಿ ಬೇಕು ಅಂದರೆ ಆ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ಪಲ್ಯ ಪುಡಿ ರೆಸಿಪಿ ಅಂತಂದು ಹೇಳ್ಬಿಟ್ಟು, ಹೋಗ್ಬಿಟ್ಟು ಚೆಕ್ ಮಾಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ ಹಾಕ್ಬೋದು, ಎಲ್ಲ ಥರ ಪಲ್ಯಗೆ ಹಾಕ್ಬೋದು. ಚಿತ್ರಾನ್ನ ಮಾತ್ರ ಮಸ್ತಾಗಿರ್ತೈತೆ. ಪುಡಿ ಮಾಡ್ಕೊಳ್ಳೋದು ಬೇಕಾದರೆ ಪ್ಲೇ ಲಿಸ್ಟಲ್ಲಿ ಪೌಡರ್ ರೆಸಿಪಿ ಅಂತ ಹಾಕಿದ್ದೀನಲ್ಲ, ಅದರಲ್ಲಿದೆ. ಚೆಕ್ ಮಾಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ಇವಾಗೆಲ್ಲ ಕೆಲಸ ಆಯಿತು, ಫುಲ್ಲು ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ನೋಡ್ಬೋದು, ನೆಲೆಲ್ಲ ಆವಾಗಲೇ ತೋರಿಸಿದೆ ವೀಡಿಯೋದಲ್ಲಿ. ನೆಲೆಲ್ಲ ಒರೆಸಿ ಎಷ್ಟು ಕ್ಲೀನ್ ಆಯಿತು. ಇವಾಗ ನಾನು ಶೆಲ್ಫೆಲ್ಲ ಒರೆಸ್ಬಿಟ್ಟು ಸ್ಟವ್ನಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ತುಂಬ ಪೂರಿ ಏನಾರು ಚಪಾತಿ ಮಾಡಿದೆ ಅಂದರೆ ಸಖತ್ತು ಸ್ಟವ್ ಎಲ್ಲ ಎಣ್ಣೆ ಸಿಡ್ತಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮುಗೀತು. ಆಮೇಲೆ ಬಂದುಬಿಟ್ಟು ಪಾತ್ರೆ ತೊಳೆಯೋಣ ಅಂತಂದೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟವ್ ಎಲ್ಲ ಒರೆಸ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಬಂದೆ. ಇಲ್ಲಿ ನಮ್ಮ ಅತ್ತೆ ಕರೆದ್ರು. ಅಷ್ಟರಲ್ಲಿ ಕರೆದ್ಬಿಟ್ಟು ಅವ್ರ ಹತ್ರ ಇರೋ ಬೀರೋನಲ್ಲಿರೋ ಸೀರೆನೆಲ್ಲ ನನಗೆ ಕೊಡ್ತಾಯಿದ್ರು. ಅಂದರೆ ಇದು ಒಂದು ಸೀರೆ ಹಿರಿಯರ ಪೂಜೆಲಿ ಹಾಕಿದ್ದು ನಾವು ಸರಿ ಹಿರಿಯರ ಪೂಜೆಗೆ. ಆವಾಗಿನ ಸೀರೆ ಅವ್ರು ಹೊಲ್ಸ್ಕೊತಾರಂತ. ಅವ್ರಿಗೆ ಕಲರ್ ಜಾಸ್ತಿ ನವಿಲು ಕಲರು, ಮೆಂತೆ ಕಲರ್ ಇಷ್ಟಪಡ್ತಾರೆ. ಯಾವಾಗಲೂ ನವಿಲು ಕಲರ್ ಅಂತ ಇಲ್ಲ ಮೆಂತೆ ಕಲರ್ ಕೇಳ್ತಿರ್ತಾರೆ. ಹಾಗಾಗಿ ನಾನು ಅವ್ರಿಗೆ ತಂದು ಕೊಟ್ಟಿದ್ದೆ. ಅವರು ನಾನು ಎಲ್ಲಿಗೆ ಹೋಗಲಿ ಬೇಡ, ಇದು ಸ್ವಲ್ಪ ಚೆನ್ನಾಗಿದೆ ಸೀರೆ, ನೀನೇ ಹೊಲಿಸ್ಕೊಂಡು ಅಂತ ಹೇಳ್ಬಿಟ್ಟು ಆರ್ಡಿನರಿ ಸೀರೆ ಎಲ್ಲ ಅವ್ರು ಹಿಡ್ಕೊಂಡ್ರು. ಈ ಸೀರೆ ಚೆನ್ನಾಗಿದೆ ಅಂತೇಳಿ ನನಗೆ ಕೊಟ್ಟರು. ಇದು ಬಂದುಬಿಟ್ಟು ಇದು ಒಂದು ಸ್ಮೂತಾದ ಸೀರೆ ಕೊಡ್ತಾಯಿದ್ರು. ನನಗೆ ಬೇಡ, ನಾನು ಉಡ್ಕೊಳ್ಳಲ್ಲ, ಎಲ್ಲಿಗೂ ಹೋಗೋದಿಲ್ಲ ಅಷ್ಟಾಗಿ ಅಂತ ಹೇಳಿದ್ರು. ಕೇಳ್ತಾ ಇರಲ್ಲ ಹಾಕೋ ಅಂತ ಹೇಳ್ತಾಯಿದ್ರು. ನನಗೆ ಬಂದುಬಿಟ್ಟು ಜಾಸ್ತಿ ಅಷ್ಟೊಂದು ಸೀರೆ ವೇರ್ ಮಾಡಲ್ಲ. ಏನಾರು ಮದುವೆಗಳಿದ್ರೆ ಅಷ್ಟೇ ಸೀರೆ ಎಲ್ಲ ವೇರ್ ಮಾಡೋದು. ಜಾಸ್ತಿ ಡ್ರೆಸ್ಸೇ ಹಾಕ್ಕೊಳ್ಳೋದು. ಊರಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಮನೇಲಿದ್ದಾಗಲೂ ಅಷ್ಟೇ. ಏನಾದರೂ ಫಂಕ್ಷನ್ಗಳಿಗೆ ಮಾತ್ರ ಸೀರೆ ಹಾಕ್ಕೊಳ್ಳೋದು. ನನಗೆ ಸೀರೆ ಹಾಕ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ಆದರೆ ಹಾಕ್ಕೊಂಡು ಕೆಲಸ ಮಾಡೋಕ್ಕೆಲ್ಲ ಆಗಲ್ಲ. ಆಮೇಲೆ ಫ್ರೀಯಾಗಿರಲ್ಲ, ಏನಾದರೂ ಕೆಲಸ ಮಾಡೋಕ್ಕೆ ಆಗಲಿ ಓಡಾಡೋದಕ್ಕೆ ಆಗಲಿ. ಹಂಗಾಗಿ ಜಾಸ್ತಿ ಸೀರೆಗಳೆಲ್ಲ ವೇರ್ ಮಾಡಲ್ಲ. ಫಂಕ್ಷನ್ಗಳೆಲ್ಲ ಅಷ್ಟೇ ಹಾಕ್ಕೊತೀನಿ. ಯಾವಾಗಲೇ ಪಾತ್ರೆ ಎಲ್ಲ ಹಾಗೆ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ನಮ್ಮತ್ತೆ ಕರೆದ್ರು ಅಂತ ನೋಡಿ ಎಷ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಆಯಿತು. ಇವಾಗ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ಕೊಂಬಿಡೋಣ ಅಂತ ನಮ್ಮತ್ತೆ ಕೇಳಿದೆ. ಸ್ವಲ್ಪ ಸಾಂಬಾರಿದೆ, ಹೋಳಿಗೆ ಸಾಂಬಾರು, ಅದಕ್ಕೆ ಮುದ್ದೆ ಮಾಡ್ಕೊಂಡ್ರಾಗತ್ತೆ, ಊಟ ಮಾಡ್ತೀರಾ ಅಂತ ಕೇಳಿದೆ. ಅವರು ಪರವಾಗಿಲ್ಲ ಮಾಡು ಅಂದರು. ಹಂಗಾಗಿ ಸ್ವಲ್ಪ ಮುದ್ದೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಹೋಳಿಗೆ ಸಾಂಬಾರಿಗೆ. ಹೋಳಿಗೆ ಸಾಂಬಾರಿಗೆ ಪರವಾಗಿಲ್ಲ ಚೆನ್ನಾಗಿರುತ್ತೆ. ಸಾಂಬಾರು ಕುದ್ದಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೆ. ನಮ್ಮನೆಯವ್ರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾನು ನಮ್ಮತ್ತೆ, ನಮ್ಮ ಮನೆಯವ್ರ ಅಣ್ಣ 3 ಜನ. ಅವರು ಅವ್ರ ಅಣ್ಣನ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ದರು. ಅವರು ಇರಲಿಲ್ಲ ಮನೇಲಿ. ನಾನು ನಮ್ಮತ್ತೆ ಇಬ್ಬರು ಇದ್ದಿದ್ದು. ಹಾಗಾಗಿ ಇಬ್ಬರಿಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ವಿ. ಇದ್ರ ಜೊತೆಯಲ್ಲಿ ಹೀಗೆ ಬರೀ ಏನಿಲ್ದೇ ಮುದ್ದೆನ ಅಂತ ಅಂದ್ಕೊಬೇಡಿ, ಇದಕ್ಕೆ ಸೈಡ್ಸ್ ಕೂಡ ಮಾಡ್ಕೊಂಡಿದ್ವಿ. ಸೈಡ್ಸ್ ಅಂದ್ರಲ್ಲಿ ಏನಿಲ್ಲ, ಚಕ್ಲಿ.
ಹೋದ ವರ್ಷ ಬೇಸಿಗೆಯಲ್ಲಿ ಮಾಡಿದ ಚಕ್ಲಿ. ಈ ಸರಿ ಅದೇ ಹೇಳಿದ್ನಲ್ಲ, ಇರುತ್ತೆ ವರ್ಷ ತನಕ ಇರುತ್ತಲ್ವ. ಚಕ್ಲಿ ಕರ್ಕೊಂಡಿದ್ವಿ ಸೈಡ್ಸಿಗೆ, ಮುದ್ದೆ ಮತ್ತು ತುಪ್ಪ. ಚಕ್ಲಿ ಜೊತೆಗೆ ಮುದ್ದೆ ಊಟ ಮಾಡಿದ್ವಿ ಇವತ್ತು. ಹೀಗೆ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿದೆ. ಈ ಸರಿ ಇನ್ನೂ ಸ್ವಲ್ಪ ಇದೆ, ನೋಡೋಣ. ಖಾಲಿ ಆದರೆ ಮಾಡೋದನ್ನು ತೋರಿಸ್ತೀನಿ. ಇನ್ನೂ ಸ್ವಲ್ಪ ಇದೆ, ನೋಡಬೇಕು ಈ ಸರಿ ಮಾಡ್ತಿರ್ಲಿಲ್ಲ ಅಂತ. ಈ ಕುಂಬಳಕಾಯಿ ಇದೆಯಲ್ಲ, ಸಿಹಿ ಕುಂಬಳಕಾಯಿ, ಅದನ್ನು ಹಾಕ್ಬಿಟ್ಟು ಹಪ್ಪಳ ಮತ್ತು ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಬಂದಿದೆಯಲ್ವ, ನಾನು ಎಲ್ಲಿ ಅದು ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಅದು ಇದು ಕೆಲಸ ಅಂತೆಲ್ಲ ಇರುತ್ತೆ. ಹಂಗಾಗಿ ಹಪ್ಪಳ ಚಕ್ಲಿ ಸಂಡಿಗೆಲ್ಲ ಮಾಡೋಕ್ಕೋಗಿಲ್ಲ. ನೋಡೋಣ, ನನ್ನ ತಂಗಿ ಜೊತೆ ಏನಾರು ಸೇರ್ಕೊಂಡು ಮಾಡೋಣ ಅಂತಿದ್ದೀನಿ. ಹಾಗೆ ವಾರ್ಡ್ರೋಬ್ ಎಲ್ಲ ಸ್ವಲ್ಪ ತುಂಬ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೆ. ನನಗೆ ಸ್ವಲ್ಪ ಹರಡಿತ್ತು ಅಂದ್ರೂ ನೋಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಾಕಿದ್ದೆ. ನನಗೂ ಹುಷಾರಿಲ್ಲ, ಮಲ್ಕೊಂಡೆ, ಏನು ಮಾಡೋದು, ಮಲ್ಕೊಂಡ್ರೆ ಹಾಗೇ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎದ್ಬಿಟ್ಟು ಅದರಲ್ಲೇ ಎಲ್ಲ ಬಟ್ಟೆಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಇನ್ನೂ ಸ್ವಲ್ಪ ಹ್ಯಾಂಗರೆಲ್ಲ ಬೇಕಾಗಿತ್ತು, ಖಾಲಿಯಾಗಿತ್ತು, ತೊಗೊಂಬರ್ಬೇಕು. ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಕೊಂಡು ಹಳೆ ಬಟ್ಟೆನೆಲ್ಲ 1-2 ಚೀಲಕ್ಕೆ ಕಟ್ಟಿಟ್ಬಿಟ್ಟೆ. ವೇಸ್ಟೆಲ್ಲ ಬೇಡ ಅಂತೆಲ್ಲ ತೆಗೆದಿಟ್ಟು ಸುಮ್ಮನೆ ಏನು ಉಟ್ಕೊಳ್ಳೋದು ಅಂತೇಳಿ ಬೇಕಾಗಿರೋದು ಮಾತ್ರ ಹಿಡ್ಕೊಂಡು, ಇದೆಲ್ಲ ಡೈಲಿ ಯೂಸಿಗೆ ಮಾತ್ರ ಯೂಸ್ ಮಾಡೋದು ಮಾತ್ರ ಇಟ್ಕೊಂಡಿದ್ದೀವಿ. ಈ ಬೆಡ್ಶೀಟೆಲ್ಲ ನಮಗೇನು ಹೊಚ್ಕೊಳ್ಳೋಕೆ ಮಾತ್ರ ಈ ಕಡೆದು ಇಟ್ಕೊಂಡಿದ್ದೀವಿ. ಜಾಸ್ತಿ ಇರೋದೆಲ್ಲ ಆ ಕಡೆ ನಮ್ಮ ಅತ್ತೆ ರೂಮಲ್ಲೆಲ್ಲ ಇಟ್ಟಿದ್ದೀವಿ. ಈ ನಮ್ಮ ರೂಮಲ್ಲಿ ಮಾತ್ರ ನಾವು ನಮ್ಮ ಮಕ್ಕಳು ಹೊಚ್ಕೊಳ್ಳೋದು ಮಾತ್ರ ಇಟ್ಕೊಂಡಿದ್ದೀವಿ. ನೋಡ್ಬೋದು, ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಹ್ಯಾಂಗರೆಲ್ಲ ಬೇಕು, ತಂದಾದ್ಮೇಲೆ ಇನ್ನೂ ಸ್ವಲ್ಪ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಅವತ್ತು ರಾತ್ರಿ ಹೋಳಿಗೆ ಸಾಂಬಾರು ಮಾಡೋಕ್ಕೆ, ಊಟ ಮಾಡೋದಕ್ಕೆ ಬೋರ್ ಅನ್ನಿಸ್ತು. ಆದರೆ ಮಕ್ಕಳು ಕೂಡ ಹೋಳಿಗೆ ಸಾಂಬಾರು ಅಷ್ಟೊಂದು ಇಷ್ಟಪಡೋದಿಲ್ಲ. ಹಂಗಾಗಿ ತೊಗರಿಬೇಳೆ ಹಾಕ್ಬಿಟ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ತುಂಬಾ ಸೂಪರಾಗಿತ್ತು. ಏನೆಲ್ಲ ತೊಗರಿಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು, 1 ಈರುಳ್ಳಿ 2 ಟೊಮೆಟೊ ಹಣ್ಣು ಕಟ್ ಮಾಡಿಬಿಟ್ಟು ಕರಿಬೇವು ಸೊಪ್ಪು ಹಾಕಿ 1 ವಿಷಲ್ ಹಾಕ್ಸ್ಕೊಂಡ್ರೆ ರೆಡಿಯಾಗಿಬಿಡ್ತು. ಬೇಗನೆ ಕೊಬ್ಬರಿ ತುರಿಯೆಲ್ಲ ಏನೂ ಹಾಕೋದು ಬೇಡ, 1 ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ಚೆನ್ನಾಗಿ ರೆಡಿಯಾಗುತ್ತೆ, ಬೇಗನೆ ರೆಡಿಯಾಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಮುದ್ದೆಗೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.